ರಾಮ ಮಂದಿರ ಉದ್ಘಾಟನೆಯ ದಿನ ರಜೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಬಿಜೆಪಿ ಮನವಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನಗೆ ಯಾವುದೇ ಪತ್ರ ಬಂದಿಲ್ಲ, ಬಂದ್ರೆ ನೋಡ್ತೀನಿ, ವಿಚಾರ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಮಂದಿರ ಲೋಕಾರ್ಪಣೆಯ ದಿನ ರಜೆ ಘೋಷಿಸುತ್ತಾ ಸರ್ಕಾರ? ಹಾಗಾದ್ರೆ ಬಿಜೆಪಿ ಒತ್ತಡಕ್ಕೆ ಮಣಿದು ರಜೆ ಘೋಷಣೆ ಮಾಡುತ್ತಾ ರಾಜ್ಯ ಸರ್ಕಾರ? ನನಗೆ ಯಾವುದೇ ಮನವಿ ಪತ್ರ ಬಂದಿಲ್ಲ, ಬಂದ್ರೆ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 27ನೇ ತಾರೀಕು ರಜೆ ಕೊಡಬೇಕು ಅಂತ ಒಂದಷ್ಟು ಮನವಿ ಮಾಡಿರುವಂಥದ್ದು. 27ನೇ ತಾರೀಕು ಅಯೋಧ್ಯೆ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದ ರಜೆ ಕೊಡಬೇಕಂತ ನಮಗೂ ಕೂಡ ಪ್ರತಿಪಕ್ಷ ನಾಯಕರು ಪತ್ರ ಬರೆದಿದ್ದಾರೆ. ಪ್ರತಿಪಕ್ಷ ಕೋಟೆ ಶ್ರೀನಿವಾಸ ಪೂಜಾರಿ ಪತ್ರ ಬರೆದಿದ್ದಾರೆ. ಬಿಜೆಪಿ ಕೂಡ ಇವತ್ತು ನಿಮ್ಮನ್ನು ಕೇಳ್ಕೊಂಡಿದ್ದಾರೆ ಸರ್. ಅಂದ್ರೆ ರಜೆ ಕೊಡ್ತೀರಾ ಸರ್? ಇಲ್ಲಪ್ಪ, ನಾನು ಇನ್ನೂ ನಾವು ನೋಡೇ ಇಲ್ಲ, ನೋಡ್ತೀವಿ ಸರ್. 27ನೇ ತಾರೀಕು ರಜೆ ಕೊಡಬೇಕು ಅಂತ ಒಂದಷ್ಟು ಮನವಿ ಮಾಡಿರುವಂಥದ್ದು. 27ನೇ ತಾರೀಕು ಅಯೋಧ್ಯೆ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದ ರಜೆ ಕೊಡಬೇಕಂತ ನಮಗೂ ಕೂಡ ಪ್ರತಿಪಕ್ಷ ನಾಯಕರು ಪತ್ರ ಬರೆದಿದ್ದಾರೆ. ಪ್ರತಿಪಕ್ಷ ಕೋಟೆ ಶ್ರೀನಿವಾಸ ಪೂಜಾರಿ ಪತ್ರ ಬರೆದಿದ್ದಾರೆ. ಬಿಜೆಪಿ ಕೂಡ ಇವತ್ತು ನಿಮ್ಮನ್ನು ಕೇಳ್ಕೊಂಡಿದ್ದಾರೆ ಸರ್. ಅಂದ್ರೆ ರಜೆ ಕೊಡ್ತೀರಾ ಸರ್? ಇಲ್ಲಪ್ಪ, ನಾನು ಇನ್ನೂ ನಾವು ನೋಡೇ ಇಲ್ಲ, ನೋಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.